ಮೊದಲನೇ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ಜಿಲ್ಲೆಯನ್ನು ಕಲ್ಪತರು ನಾಡು ಎಂದು ಕರೆಯುತ್ತಾರೆ? ಆಪ್ಷನ್ಗಳು: ಎ ತುಮಕೂರು, ಬಿ ವಿಜಯಪುರ, ಸಿ ಬೆಳಗಾವಿ, ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಎ ತುಮಕೂರನ್ನು ಕಲ್ಪತರು ನಾಡು ಎಂದು ಕರೆಯುತ್ತಾರೆ. ಎರಡನೇ ಪ್ರಶ್ನೆ, ಹಣ್ಣುಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಬಾಳೆಹಣ್ಣು, ಬಿ ಮಾವಿನ ಹಣ್ಣು, ಸಿ ಕಿತ್ತಳೆ ಹಣ್ಣು, ಡಿ ಹಲಸಿನ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಮಾವಿನ ಹಣ್ಣು. ಮೂರನೇ ಪ್ರಶ್ನೆ, ಬಿಳಿಯ ಚಿನ್ನ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ಗಳು: ಎ ಕಾಗದ, ಬಿ ಉಪ್ಪು, ಸಿ ಹತ್ತಿ, ಡಿ ಸುಣ್ಣದ ಕಲ್ಲು. ಸರಿಯಾದ ಉತ್ತರ ಆಪ್ಷನ್ ಸಿ ಹತ್ತಿ. ನಾಲ್ಕನೇ ಪ್ರಶ್ನೆ, ಪ್ರಪಂಚದ ಅಡಿಕೆ ಉತ್ಪಾದನೆಯಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಗಳು: ಎ 2ನೇ ಸ್ಥಾನ, ಬಿ 3ನೇ ಸ್ಥಾನ, ಸಿ 1ನೇ ಸ್ಥಾನ, ಡಿ 4ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಸಿ 1ನೇ ಸ್ಥಾನ. ಐದನೇ ಪ್ರಶ್ನೆ, ಹೊಗೆ ಸೊಪ್ಪನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರು? ಆಪ್ಷನ್ಗಳು: ಎ ಪೋರ್ಚುಗೀಸರು, ಬಿ ಡಚ್ಚರು, ಸಿ ಬ್ರಿಟಿಷರು, ಡಿ ಫ್ರೆಂಚರು. ಸರಿಯಾದ ಉತ್ತರ ಆಪ್ಷನ್ ಎ ಪೋರ್ಚುಗೀಸರು. ಆರನೇ ಪ್ರಶ್ನೆ, ಯಾವ ಬೆಳೆಯನ್ನು ಪರಿಸರ ಪ್ರೇಮಿ ಎಂದು ಕರೆಯುತ್ತಾರೆ? ಆಪ್ಷನ್ಗಳು: ಎ ರಾಗಿ, ಬಿ ಭತ್ತ, ಸಿ ಗೋಧಿ, ಡಿ ಕಬ್ಬು. ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬು ಯನ್ನು ಪರಿಸರ ಪ್ರೇಮಿ ಎಂದು ಕರೆಯುತ್ತಾರೆ. ಏಳನೇ ಪ್ರಶ್ನೆ, ಕಪ್ಪು ಬಣ್ಣದ ಮಾವಿನ ಹಣ್ಣನ್ನು ಎಲ್ಲಿ ಬೆಳೆಯುತ್ತಾರೆ? ಆಪ್ಷನ್ಗಳು: ಎ ಅಮೆರಿಕ, ಬಿ ಭಾರತ, ಸಿ ಬಾಂಗ್ಲಾದೇಶ, ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕ. ಎಂಟನೇ ಪ್ರಶ್ನೆ, ಅಣಸಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ಗಳು: ಎ ಚಾಮರಾಜನಗರ, ಬಿ ಉತ್ತರ ಕನ್ನಡ, ಸಿ ಬೆಂಗಳೂರು, ಡಿ ಚಿಕ್ಕಮಗಳೂರು. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ. ಒಂಬತ್ತನೇ ಪ್ರಶ್ನೆ, ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ಗಳು: ಎ ಶಿವಮೊಗ್ಗ, ಬಿ ಧಾರವಾಡ, ಸಿ ಮಂಡ್ಯ, ಡಿ ಗದಗ. ಸರಿಯಾದ ಉತ್ತರ ಆಪ್ಷನ್ ಸಿ ಮಂಡ್ಯ. ಹತ್ತನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಕೀಟ ಯಾವುದು? ಆಪ್ಷನ್ಗಳು: ಎ ನೊಣ, ಬಿ ಸೊಳ್ಳೆ, ಸಿ ಜೇನುನೊಣ, ಡಿ ಮಿಡತೆ. ಸರಿಯಾದ ಉತ್ತರ ಆಪ್ಷನ್ ಸಿ ಜೇನುನೊಣ. 11ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಸರೀಸೃಪ ಯಾವುದು? ಆಪ್ಷನ್ಗಳು: ಎ ಮೊಸಳೆ, ಬಿ ಊಸರವಳ್ಳಿ, ಸಿ ಕಾಳಿಂಗ ಸರ್ಪ, ಡಿ ಹೆಬ್ಬಾವು. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಳಿಂಗ ಸರ್ಪ. 12ನೇ ಪ್ರಶ್ನೆ, ಕರಗ ಉತ್ಸವ ಕರ್ನಾಟಕದಲ್ಲಿ ಎಲ್ಲಿ ನಡೆಯುತ್ತದೆ? ಆಪ್ಷನ್ಗಳು: ಎ ಮಂಡ್ಯ, ಬಿ ಮೈಸೂರು, ಸಿ ಬೆಂಗಳೂರು, ಡಿ ಚಾಮರಾಜನಗರ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಇಷ್ಟು ಜಿಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.